ನ್ಯೂಸ್ 18ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವವರಿಗೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ. ಆಗಸ್ಟ್ 5ರಿಂದ ಬಸ್ಗಳು, ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಯಲ್ಲ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಸಾರಿಗೆ ನೌಕರರು ಕೈಗೊಂಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಮಾ ಜಾರಿಗೆ ತಂದಿದೆ. ಎಸ್ಮಾವನ್ನು ಧಿಕ್ಕರಿಸಿ ಮುಷ್ಕರಕ್ಕೆ ಮುಂದಾಗಲಿಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಮಹತ್ವದ ಸಭೆಯೂ ಸಹ ನಡೆದಿದೆ. ಅಖಿಲ ಕರ್ನಾಟಕ ಸಾರಿಗೆ ನೌಕರರ ಮಹಾಮಂಡಳ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಲಾಗಿದೆ. ಗೋಕುಲ್ ರಸ್ತೆಯಲ್ಲಿರುವಂಥ ಖಾಸಗಿ ಸಭಾಂಗಣದಲ್ಲಿ ಕಾರ್ಮಿಕ ಮುಖಂಡರಾದಂತಹ ಮತ್ತು ಮಹಾಮಂಡಳದ ಅಧ್ಯಕ್ಷರಾದಂತಹ KS ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಮಹತ್ವದ ಸಭೆ ನಡೆದಿದೆ. ಈ ಒಂದು ಸಭೆಯಲ್ಲಿ ಹಲವಾರು ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಆಗಸ್ಟ್ 5ರಿಂದ ಒಂದು ಮುಷ್ಕರ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿತ್ತು. ಅದಕ್ಕೆ ಬದ್ಧವಾಗಿರುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಅವ್ರದ್ದು ಮುಖ್ಯ ಬೇಡಿಕೆ ಅಂದರೆ ಒಂದು ಮಹತ್ವದ 2 ಬೇಡಿಕೆಗಳಿದ್ದಾವೆ ಮತ್ತು ಇತರೆ ಬೇಡಿಕೆಗಳು ಸಹ ಇದ್ದಾವೆ. ಅದರಲ್ಲಿ ಮುಖ್ಯವಾದ ಮಹತ್ವದ 2 ಬೇಡಿಕೆಗಳಂದರೆ ಆಯಾ ಕಾಲಕ್ಕೆ ತಕ್ಕಂತೆ ವೇತನ ಹೆಚ್ಚಳ ಮಾಡಲಾಗ್ತಿತ್ತು. ಆ ಒಂದು ವೇತನ ಹೆಚ್ಚಳ ಮಾಡದೇ 16 ತಿಂಗಳು ಕಳೆದಿದೆ. ಅಂದರೆ ಒಂದು ವರ್ಷದ 7 ತಿಂಗಳು ಅಂದರೆ ಹೆಚ್ಚು ಕಡಿಮೆ 19 ತಿಂಗಳು ಕಳೆದಿದೆ. ಅಂದರೆ ಈಗಾಗಲೇ ಆ ಒಂದು ಸಾರಿಗೆ ನೌಕರರನ್ನು ಕರೆಸಿ ಒಂದು ಮಾತುಕತೆ ಮಾಡೋ ಮೂಲಕ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. 19 ತಿಂಗಳಿಂದ ವೇತನ ಪರಿಷ್ಕರಣೆ ಮಾಡಿಲ್ಲ. ಮತ್ತು ಅದರ ಜೊತೆಗೆ ಏನಂದರೆ 38 ತಿಂಗಳ ಒಂದು ವೇತನವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಹಾಗಾಗಿ ಆ ಒಂದು ಬಾಕಿ ವೇತನ ಬಿಡುಗಡೆ ಮಾಡಬೇಕು ಮತ್ತು ವೇತನ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಬೇಡಿಕೆಗಳನ್ನ ಇಟ್ಟುಕೊಂಡು ಈಗಾಗಲೇ ಸಾರಿಗೆ ನೌಕರರು ಆ ಒಂದು ಮುಷ್ಕರಕ್ಕೆ ಕರೆ ನೀಡಿದರು. ಆ ಮುಷ್ಕರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಎಸ್ಮಾವನ್ನು ಜಾರಿಗೆ ತಂದಿದೆ. ಹಾಗಾಗಿ ಆ ಒಂದು ರಾಜ್ಯ ಸರ್ಕಾರದ ಕ್ರಮಕ್ಕೆ ಕೆರಳಿರುವಂತಹ ಸಾರಿಗೆ ನೌಕರರು ಶತಾಯಗತಾಯ ಏನಾದರೂ ಆಗಲಿ ನಾವು ಮುಷ್ಕರಕ್ಕೆ ಇಳಿಯೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತೇನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಭೆಯಲ್ಲಿ 6 ಒಕ್ಕೂಟಗಳು ಅಂದರೆ ಸಾರಿಗೆ ಇಲಾಖೆಯಲ್ಲಿ ಬೇರೆ ಬೇರೆ ಒಂದು ಸಂಘಟನೆಗಳು ಪ್ರತ್ಯೇಕ ಗುರುತಿಸ್ಕೊಂಡಿದ್ದಂಥ ಸಂಘಟನೆಗಳಿದ್ದಾವೆ. ಹಾಗಾಗಿ ಎಲ್ಲ ಒಂದು ಸಂಘಟನೆಗಳು 6 ಒಕ್ಕೂಟಗಳು ಒಂದುಗೂಡಿ ಈ ಒಂದು ಮಹಾಮಂಡಳವನ್ನು ರಚನೆ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಆ ಮಹಾಮಂಡಳದ ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯದ ರಸ್ತೆ ಸಾರಿಗೆ ನಿಗಮ ಅಂದ ಕೂಡಲೇ ಇಲ್ಲಿ 4 ನಿಗಮಗಳು ಬರುತ್ತೆ. ಅದರಲ್ಲಿ ಮೂಲ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ನಂತರದ್ದು BMTC ಬರುತ್ತೆ, ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬರುತ್ತೆ, ಇದರ ಜೊತೆಗೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬರುತ್ತೆ. ಈ 4 ನಿಗಮಗಳ ಪ್ರತ್ಯೇಕ ಆದರೂ ಸಹ ಒಕ್ಕೂಟಗಳಿದ್ದಾವೆ. ಆ ಒಕ್ಕೂಟಗಳು ಒಂದುಗೂಡಿ ಹೋರಾಟ ಮಾಡಲಿಕ್ಕೆ ಇಲ್ಲಿ ತೀರ್ಮಾನ ಮಾಡಿದ್ದಾವೆ. ಹಾಗಾಗಿ ಆಗಸ್ಟ್ 5ರಿಂದ ತಮ್ಮ ಅಷ್ಟರೊಳಗಾಗಿನೇ ಅಂದರೆ ಆಗಸ್ಟ್ 5ರೊಳಗೆ ಒಂದು ಗಡುವು ಕೊಡ್ತಾ ಇದ್ದೀವಿ. ಆ ಗಡುವಿನೊಳಗಾಗಿ ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರಿಬೇಕು. ಅಟ್ಲೀಸ್ಟ್ ಈಗ 2 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ಒಂದು ಬದ್ಧತೆನ ಪ್ರದರ್ಶನ ಮಾಡಿ ಅಟ್ಲೀಸ್ಟ್ ತಾತ್ವಿಕವಾಗಾದರೂ ಒಪ್ಕೋಬೇಕು ಅನ್ನೋ ಒಂದು ಒತ್ತಾಯವನ್ನು ಕಾರ್ಮಿಕ ಮುಖಂಡರಾದಂತಹ KS ಶರ್ಮಾ ಅವರು ಮಾಡಿದ್ದಾರೆ. ಒಂದು ವೇಳೆ ಈ ಇದಕ್ಕೆ ಒಪ್ಕೊಳ್ಳಿದ್ದಲ್ಲಿ ಖಂಡಿತ ನಾವು ಹೋರಾಟಕ್ಕೆ ಇಳಿಯೋದು ಅನಿವಾರ್ಯವಾಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಲ್ಲದೆ ಈ ಶಕ್ತಿ ಯೋಜನೆ ವಿಷಯವನ್ನು ಸಹ ಪ್ರಸ್ತಾಪಿಸಿದ್ದಾರೆ. ಈ ರಾಜ್ಯ ಸರ್ಕಾರ ದೊಡ್ಡದಾಗಿ ಮೊನ್ನೆ ಸೆಲೆಬ್ರೇಷನ್ ಮಾಡ್ತು. 500 ಕೋಟಿ ಮಹಿಳೆಯರಿಗೆ ಒಂದು ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಹೇಳ್ತು. ಅದರ ಮೂಲ ಕ್ರೆಡಿಟ್ ಹೋಗಬೇಕಾಗಿರೋದು ಸಾರಿಗೆ ನೌಕರರಿಗೆ. ಮೊದಲು ಯಾವ ರೀತಿ ಬಸ್ ಇರ್ತಿತ್ತು, ಅದರಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಹೆಚ್ಚಾಗಿದೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರೋರು ಸಾರಿಗೆ ನೌಕರರು. ಹಾಗಾಗಿ ಅವ್ರನ್ನ ಕಷ್ಟದಲ್ಲಿಟ್ಟು ನೀವು ಸಂಭ್ರಮ ಪಡೋದ್ರಲ್ಲಿ ಅರ್ಥವಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ, ಸಾರಿಗೆ ನೌಕರರ ನೆರವಿಗೆ ಮುಂದಾಗಬೇಕು. ಈ ಹಿಂದೆ ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲಿ ಇವು ಸಹ ವೇತನ ಹೆಚ್ಚಳಕ್ಕೆ ವಿಚಾರದಲ್ಲಿ ತಕ್ಷಣವೇ ಸ್ಪಂದಿಸುವಂಥ ಕೆಲಸ ಮಾಡಿದರು. ಆದರೆ ಈ ಬಾರಿ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಯಾಕೋ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ, ತಕ್ಷಣಕ್ಕೆ ಕ್ರಮ ಕೈಗೊಳ್ತಿಲ್ಲ. ಹೀಗಾಗಿ ನಮ್ಮ ಸಮಸ್ಯೆಗಳಾಗಿಯೇ ಉಳಿದಿದೆ. 19 ತಿಂಗಳಿಂದ ಇದಿದೆ, ವೇತನ ಬಾಕಿ ಇದೆ, ವೇತನ ಹೆಚ್ಚಳ ಮಾಡೋ ಪೆಂಡಿಂಗ್ ಇದೆ, ಅದನ್ನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಾಕಿ ವೇತನ ಇದೆ ಅದನ್ನು ಬಿಡುಗಡೆ ಮಾಡಬೇಕು. ಇನ್ನು PF ಇತ್ಯಾದಿಗಳ ವಿಚಾರಗಳಿಗೂ ಸಹ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದಕ್ಕೆ ಕ್ರಮ ಕೈಗೊಳ್ಳಬೇಕನ್ನೋ
ಒತ್ತಾಯವನ್ನು ಕಾರ್ಮಿಕರು ಮಾಡಿದ್ದಾರೆ. ಎಂಟೈರ್ ರಾಜ್ಯ ರಸ್ತೆ ಸಾರಿಗೆ ನೌಕರರನ್ನು ಎಲ್ಲರೂ ಕೂಡ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಇಳಿತೇವೆ, ಇದು ನಮ್ಮ ನಿರ್ಣಯ. ಅಷ್ಟರೊಳಗೆ ಕರೆದು ಮಾತುಕತೆ ಮಾಡೋಕ್ಕೆ ಶುರು ಮಾಡಿ ಏನಾದರೂ ಭರವಸೆ ಇದೆಯಪ್ಪ ಸೆಟಲ್ಮೆಂಟ್ ಆಗುವಂಥದ್ದು ಅಂತಿದ್ದರೆ ನಾವು ನಮ್ಮ ನಿರ್ಣಯ ಬದಲು ಮಾಡ್ಬೋದು. ಆದರೆ ಈಗ ನೋಟಿಸ್ ಕೊಟ್ಟಿದ್ದೇವೆ, ನಮ್ಮ ನಿರ್ಣಯ ಅಚಲವಾದದ್ದು. 5ನೇ ಆಗಸ್ಟ್ 2025ರಿಂದ ರಾಜ್ಯದ ಎಲ್ಲ ಸಾರಿಗೆ ನೌಕರರು ಕೂಡ ಅನಿರ್ದಿಷ್ಟ ಅವಧಿಯ ಮುಷ್ಕರಕ್ಕೆ ಇಳಿಯುತ್ತಾರೆ. ಆ ನೋಟಿಸನ್ನು ಈಗಾಗಲೇ ಜಾರಿ ಮಾಡಿದ್ದೇವೆ. ಅತ್ಯಂತ ಗಂಭೀರವಾದ ವಿಷಯ. ಅದರ ಇಸ್ ದಟ್ ದ ವೇ ಆಫ್ ರನ್ನಿಂಗ್ ಎ ಗವರ್ಮೆಂಟ್? ಇಸ್ ದಿಸ್ ಎ ಪೀಪಲ್ಸ್ ಗವರ್ಮೆಂಟ್? ಬಹಳ ಮೂಲಭೂತ ಪ್ರಶ್ನೆಗಳಿದೆ ಇದರ ಹಿಂದೆ. ನಾವಂತೂ ಈ ಸಂಸ್ಥೆ ಜೊತೆ ನಿರಂತರವಾಗಿ ಸಂಧಾನದ ಮೂಲಕ ಒಂದು ನೇರ ಕ್ರಮ ತಗೊಳ್ಳದೆ 10 ಅಗ್ರಿಮೆಂಟ್ಸ್ ಮಾಡಿರುವಂಥ ಮಹಾಮಂಡಲ ನಮ್ಮದು, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ 10 ಅಗ್ರಿಮೆಂಟ್ಸ್ ವಿತೌಟ್ ಎ ಸಿಂಗಲ್ ಸ್ಟ್ರೈಕ್. ವಿ ಹ್ಯಾವ್ ಎಂಟರ್ಡ್ ಇನ್ ಟು 10 ಅಗ್ರಿಮೆಂಟ್ಸ್. ಸರ್ಕಾರಕ್ಕೆ ಗೊತ್ತಿದೆ ಯಾವ ರೀತಿಯಾದಂಥ ಜವಾಬ್ದಾರಿ ಸಂಸ್ಥೆ ನಮ್ಮದು ಅಂತ. ಹಾಗಿದ್ದೂ ಕೂಡ ಯಾವುದೂ ನಿಷ್ಕಾಳಜಿ ಇದೆ, ಆಸ್ ಇಫ್ ವಿ ಆರ್ ನೋಬಡಿ. ಏನು ಆಳುಗಳು ದುಡಿತಾರೆ, ದುಡಿಲಿ ಅಂತಂದು ಆ ರೀತಿ ಆಳುಗಳಂತೆ ನೋಡುವಂತಹ ಪರಿಸ್ಥಿತಿ ಇರಬಾರ್ದು. ನಾವು ನೌಕರರು, ಗೌರವಾನ್ವಿತ ನೌಕರರು. ನಾವು ವಿ ಆರ್ ನಾಟ್ ಸ್ಲೇವ್ಸ್, ವಿ ಆರ್ ಇನ್ ಡೆಮೋಕ್ರಸಿ, ವಿ ಆರ್ ಎಂಪ್ಲಾಯೀಸ್ ರೆಂಡರ್ ಅವರ್ ಸರ್ವಿಸಸ್. ನಾವು ನಮ್ಮ ಸೇವೆಯನ್ನು ಸಲ್ಲಿಸಿ ದುಡಿಯುವಂತಹ ನೌಕರರು. ನಾವು ನಮ್ಮನ್ನು ಹೆದರಿಸಿ ಬೆದರಿಸಿ ಮಾಡುವಂಥದ್ದು ಅದು ಸರ್ಕಾರನೇ ಅಲ್ಲ. ಅದು ಒಂದು ಮಾತನ್ನು ಹೇಳಿ ಬಯಸ್ತೇನೆ, ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತೇನೆ. ಯಸ್ಮಾನಿಂದ ರಾಜ್ಯ ನಡೆಸ್ತೀವಿ ಅನ್ನುವಂತಹ ಸರ್ಕಾರ ಇಟ್ ಈಸ್ ನೋ ಡೆಮೊಕ್ರಾಟಿಕ್ ಗವರ್ಮೆಂಟ್. ಮತ್ತು ಯಾರು ಯಸ್ಮಾನಿಂದ ನಾವು ಹೆದರಿಸಿ ಬೆದರಿಸಿ ಕೆಲಸ ತಗೊಳ್ತೀವಿ ಅಂತಾರಲ್ಲ, ಅವ್ರು ಭಸ್ಮ ಆಗೋಗ್ತಾರೆ ಅನ್ನೋ ಮಾತನ್ನು ಹೇಳಿ ಬಯಸ್ತೇನೆ ನಾನು. ಒಟ್ಟಾರೆ ಏನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಮಿಕ ಏನು ಸಾರಿಗೆ ನೌಕರರ ಒಂದು ಮೀಟಿಂಗ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಸಹ ಕಾರಣವಾಗಿದೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತಹ ಕೆಲಸವನ್ನು ಸಾರಿಗೆ ನೌಕರರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅಷ್ಟರೊಳಗಾಗಿ ಏನು ಆಗಸ್ಟ್ 5ರೊಳಗಾಗಿ ಏನಾದರೂ ಕ್ರಮ ಕೈಗೊಂಡ್ರೆ ಒಂದಷ್ಟು ಅದಕ್ಕೆ ಏನು ಸ್ಪಂದಿಸುವಂತಹ ಮತ್ತು ಹೋರಾಟ ಕೈಬಿಡುವಂತಹ ವಿಚಾರದಲ್ಲಿ ಸಾರಿಗೆ ನೌಕರರು ಇದ್ದಾರೆ. ಆ ಒಂದು ಬೇಡಿಕೆ ಈಡೇರದೇ ಇದ್ದಲ್ಲಿ, ಸರ್ಕಾರ ಮಾತುಕತೆಗೆ ಮುಂದಾಗದಿದ್ದಲ್ಲಿ ಮುಷ್ಕರ ಖಚಿತ ಅನ್ನೋ ಒಂದು ಎಚ್ಚರಿಕೆಯನ್ನು ನೌಕರರು ನೀಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಮಾತುಕತೆಯ ಒಂದು ನಿರ್ಧಾರದ ಮೇಲೆ ಈ ಮುಂದಿನ ಹೋರಾಟ ಅವಲಂಬಿತವಾಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ.